ಸುಳ್ಳು ಸಾಕ್ಷಿ ಹೇಳೋ ಮನಸ್ಸಿಲ್ಲ. ಸತ್ಯ ಹೇಳಿ ನನ್ನವ್ರ ದೃಷ್ಟಿನಲ್ಲಿ ಅಪರಾಧಿ ಅನ್ಸ್ಕೊಳ್ಳೋ ಧೈರ್ಯನೂ ಇಲ್ಲ. ಅದಕ್ಕೆ ನಾನೇ ಎಲ್ಲಾದ್ರೂ ದೂರ ಹೋಗ್ಬಿಡ್ಲಾ ಅಂತ ಯೋಚನೆ ಮಾಡ್ತಿದ್ದೀನಿ. ಹಿರಣ್ಮಯಿ, ಹೌದು, ದೂರ ಹೋದ್ರೆ ಆತ್ಮಸಾಕ್ಷಿ ಕೊಂದ್ಕೊಂಡು ಸುಳ್ಳು ಸಾಕ್ಷಿ ಹೇಳೋ ಅಗತ್ಯ ನನಗೆ ಬರಲ್ಲ. ಸಾಕ್ಷಿ ಹೇಳೋರೇ ಇಲ್ಲ ಅಂದಮೇಲೆ ಸೂರ್ಯ ಅವ್ರ ಬಿಡುಗಡೆ ಸುಲಭವಾಗುತ್ತೆ. ಗಾಯತ್ರಿ ಆಂಟಿಗೂ ಸಂತೋಷ ಕೊಡುತ್ತೆ. ಕಾತ್ಯಾಯನಿ ಸಮರ್ಥವ್ರ ಮದ್ವೆನೂ ನಿರಾತಂಕವಾಗಿ ನಡೆಯುತ್ತೆ. ಎಲ್ರೂ ನೆಮ್ಮದಿ. ನಾನು ದೂರ ಹೋಗೋದ್ರಲ್ಲಿದೆ ಅಲ್ವಾ? ಆದ್ರೆ ನನ್ನ ಬಗ್ಗೆ ನೀನು ಯೋಚನೆ ಮಾಡಿಲ್ಲ ಅಲ್ವಾ? ನೀನೇ ದೂರ ಹೋದ್ರೆ ನನ್ನ ಗತಿ ಏನು? ಅತ್ತೆ ಮಾವನ್ ನೋಡ್ಕೊಳ್ಳೋದಕ್ಕೆ ನೀನು ಇಲ್ಲೇ ಇರೋದು ಧರ್ಮ. ಬಾಯಿ ಮುಚ್ಚು ಸಾಕು. ಆ ಗಾಯತ್ರಿ ಅವ್ರದ್ದು ಒಂದ್ ರೀತಿ ಸ್ವಾರ್ಥ ಆದ್ರೆ ನಿಂದು ಒಂದ್ ರೀತಿ ಸ್ವಾರ್ಥ. ಅವ್ರಿಗೆ ಅವ್ರ ಮಗನ ಬಿಡಿಸ್ಕೋಬೇಕು, ನಿನಗೆ ಕಾತ್ಯಾಯನ ಮದುವೆ ಸಲೀಸಾಗಿ ನಡಿಬೇಕು. ನನ್ನ ಸಂತೋಷ ನಿನ್ನ ಕಾಲ್ ಕಸಕ್ ಸಮ ಅಲ್ವಾ? ನೀವು ಅಂದ್ರೆ ನನ್ನ ಉಸಿರು. ಕಾಲ್ ಕಸ ಅಂತ ಇನ್ನೊಂದ್ಸತಿ ಅನ್ಬೇಡಿ. ಹಾಗಾದ್ರೆ ನೀನು ಅಷ್ಟೇ ಇನ್ನೊಂದ್ಸಲ ನನ್ನ ಬಿಟ್ಟು ದೂರ ಹೋಗೋ ಮಾತಾಡ್ಬೇಡ. ಆದ್ರೆ ಏನಿದೆ ಪರಿಹಾರ? ಬಾ ನನ್ ಜೊತೆ. ಎಲ್ಲಿಗೆ? ರಂಗರಾವ್ರ ಮನೆಗೆ. ಅವ್ರ ಸೊಸೆನ ಅವ್ರ ಮುಂದೆ ನಿಲ್ಸಿ ಎಲ್ಲ ಹೇಳೋಣ. ಅವರೇ ಹೋಗೋದು ಬುದ್ಧಿ ಹೇಳ್ತಾರೆ. ಬೇಡ. ಹಾಗಾದ್ರೆ ಇನ್ನೊಬ್ರು ಪ್ರಾಣ ಜೊತೆ ಆಡಾಡೋ ಸೂರ್ಯನ್ಗೆ ಸಮಾಧಾನ ಕೊಡ್ತೀಯಾ? ನೀನ್ ಬರ್ಲಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ. ರಂಗರಾವ್ ಅಂಕಲ್, ರಂಗರಾವ್ ಅಂಕಲ್. ಏನ್ ವಿಷಯ? ಇಬ್ರು ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಹಿರಣ್ಮಯಿಗೆ ಬೆದರಿಕೆ ಹಾಕ್ತಿದ್ದೀರಂತಲ್ಲ, ನಿಮ್ ಮಗನ ಪರವಾಗಿ ಸಾಕ್ಷಿ ಹೇಳಬೇಕು ಅಂತ. ನನ್ ಮಗನ್ ಪರವಾಗಿ ಸಾಕ್ಷಿ ಹೇಳು ಅಂತ ಹೇಳಿದ್ದೇನೋ ನಿಜ, ಬೆದರಿಕೆ ಹಾಕಿಲ್ವಲ್ಲ. ನಿಮ್ಮ ಮಗ ಆಚೆ ಬಂದ್ರೆ ಮಾತ್ರ ಕಾತ್ಯಾಯನಿನ ಮನೆ ಸೊಸೆ ಮಾಡ್ಕೋತೀನಿ, ಇಲ್ಲ ಅಂದ್ರೆ ಮದುವೆ ಮುರಿದ್ ಬೀಳುತ್ತೆ ಅಂತ ಹೇಳಿದ್ದು ಬೆದರಿಕೆ ಅಲ್ದ ಇನ್ನೇನ್ರಿ? ಯಾರಿಗೂ ಹೇಳಲ್ಲ ಅನ್ಕೊಂಡಿದ್ದೆ, ಇವನ ಹತ್ರ ಹೇಳ್ಕೊಂಡ್ಬಿಟ್ಯಾ? ಬದುಕು ಹಂಚ್ಕೋಬೇಕಾಗಿರೋರು ಕಷ್ಟ ಸುಖ ಹಂಚ್ಕೊಳ್ದೆ ಇರ್ತೀವ? ನಮ್ಮಿಬ್ರಲ್ಲಿ ಯಾವ ಮುಚ್ಚುಮರೇನೂ ಇರಲ್ಲ. ಅದು ನಿಮ್ಮಿಬ್ರು ಪರ್ಸನಲ್ ಮ್ಯಾಟರ್, ನನಗೆ ಯಾವ ವ್ಯತ್ಯಾಸನೂ ಮಾಡಲ್ಲ. ಆದ್ರೆ ನನಗಾಗುತ್ತೆ ವ್ಯತ್ಯಾಸ. ನೀವು ಷರತ್ ಹಾಕಿ ಬಂದಾಗಿಂದ ಹಿರಣ್ಮಯಿ ಚಿಂತೆಗೆ ಬಿದ್ದಿದ್ದಾಳೆ ಗೊತ್ತಾ? ಚಿಂತೆ ಮಾಡುವಂಥದ್ದೇನೂ ಇಲ್ಲ. ಕೋರ್ಟ್ಗೆ ಬಂದು ಏನ್ ಹೇಳ್ಬೇಕು ಅಂತ ಲಾಯರ್ ಹೇಳ್ಕೊಡ್ತಾರೆ. ಇವಳು ಅಷ್ಟು ಹೇಳಿದ್ರೆ ಸಾಕು. ನಾವು ನಿಮ್ಮ ಮಗನ ಪರವಾಗಿ ಸಾಕ್ಷಿ ಹೇಳಕ್ಕಾಗಲ್ಲ. ನಿನ್ನೆ ಸಾಕ್ಷಿನ ಸೀರಿಯಸ್ ಆಗಿ ತಗೊಳ್ಳೋರು ಯಾರು ಇಲ್ಲ. ಹಿರಣ್ಮಯಿ ಸಾಕ್ಷಿನೇ ಮುಖ್ಯ ನಮ್ಗೆ. ನನಗೆ ಶಿವು ಮುಖ್ಯ. ಶಿವು ಅಭಿಪ್ರಾಯನೇ ನನ್ನ ಅಭಿಪ್ರಾಯ. ನಿಮ್ಮ ಮಗನ ಬಿಡ್ಸೋದಕ್ಕೆ ನಾನು ಸುಳ್ಳು ಸಾಕ್ಷಿ ಹೇಳಲ್ಲ. ಹಾಗಾದ್ರೆ ಅದರ ಪರಿಣಾಮ ಎದುರಿಸೋದಕ್ಕೆ ಸಿದ್ಧವಾಗಿದ್ದೀರಾ? ಸಿದ್ಧವಾಗೇ ಬಂದಿದ್ದೀವಿ. ರಂಗರಾವ್ ಅಂಕಲ್ಗೆ ಹೇಳ್ತೀವಿ. ರಂಗರಾವ್ ಅಂಕಲ್, ರಂಗರಾವ್ ಅಂಕಲ್. ಸಮರ್ಥು ನನ್ನ ಮಗ, ನಿಮ್ಮ ರಂಗರಾವ್ ಅಂಕಲ್ ಮಗ ಅಲ್ಲ. ಹಾಗಾದ್ರೆ ನಾವು ಸಮರ್ಥವ್ರ ಜೊತೆನೆ ಮಾತಾಡ್ತೀವಿ. ಅವ್ರನ್ನೇ ಕೇಳ್ತೀನಿ. ಅವರು ನಮ್ಮ ಕಾತ್ಯಾಯನಿನ ಮದ್ವೆ ಹಾಕಕ್ಕೆ ಒಪ್ಪಿತ್ತು. ಇಷ್ಟಪಟ್ಟೆ. ಸಮರ್ಥ ಕಾತ್ಯಾಯನಿನ ಇಷ್ಟಪಟ್ಟಿದ್ದಾನೆ ನಿಜ. ಆದ್ರೆ ಮದ್ವೆ ಆಗೋ ನಿರ್ಧಾರ ಮಾಡಿದ್ದು ಸೂರ್ಯನ ಬಿಡಿಸೋಕೋಸ್ಕರ. ಸಮರ್ಥನು ನನ್ನ ಉಪಾಯದಲ್ಲಿ ಶಾಮೀಲ್. ಈಗ ಸೂರ್ಯನ್ ಬಿಡುಗಡೆ ಆಗಲ್ಲ ಅಂದ್ರೆ ಸಮರ್ಥನು ಹಿಂದೆ ಸರಿತಾನೆ. ನಾವು ಬಿಡ್ಬೇಕಲ್ಲ. ನಿಶ್ಚಿತಾರ್ಥ ಅಂದ್ರೇನು ಮಕ್ಕಳಾಟನ? ಇಡೀ ಊರವರೇ ಮುಂದೆ ನಿಂತು ಮಾಡಿಸೋ ಸಮಾರಂಭ. ಅದೇ ಊರವ್ರ ಮುಂದೆ ನಿಮ್ಮ ಕಾತ್ಯಾಯನಿ ನಮ್ಮನೆಗೆ ತಕ್ಕವಳಲ್ಲ ಅಂತ ಹೇಳೋದಕ್ಕೆ 10 ಕಾರಣ ಸಿಗತ್ತೆ. ಶಿವನ ಅವಳು ಪ್ರೀತಿಸಿದ್ಲು, ಇವನು
ಅವಳ ಫಸ್ಟ್ ಲವ್. ಪ್ರಾಣ ಕಳ್ಕೊಳ್ಳೋಕ್ಕೂ ಹೋಗಿದ್ಲು, ಅದು ಇದೇ ಶಿವಗೋಸ್ಕರ. ಈಗ ನನ್ನ ಮಗನ್ನ ಮನ್ಸಾರೆ ಇಷ್ಟಪಟ್ಟಿದ್ದೀನಿ ಅಂತ ಹೇಳ್ತಿದ್ದಾಳೆ. ಆದ್ರೆ ಇವನನ್ನ ಸಂಪೂರ್ಣವಾಗಿ ಮರ್ತಿದ್ದಾಳೆ ಅಂತ ಯಾವ ಗ್ಯಾರಂಟಿ? ಮುಂದೆ ಇವನ್ ನೆನಪಲ್ಲಿ ನನ್ನ ಮಗನ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಏನ್ ಮಾಡೋದು? ಊರವ್ರ ಮುಂದೆ ಹೇಳೋದಕ್ಕೆ ಸಾಕಲ್ವಾ ಇಷ್ಟ ಕಾರಣ? ಹೊಟ್ಟೆ ಬಟ್ಟೆಗಷ್ಟೇ ನೆರವಾಗಿರೋ ಕುಟುಂಬಕ್ಕೆ ಕೋಟ್ಯಾಧೀಶ್ವರರ ಮನೆ ಸಂಬಂಧ ಸಿಗ್ತಾ ಇದೆ. ನಿಮ್ಮಿಂದ ಏನಾದ್ರೂ ನಿರೀಕ್ಷೆ ಮಾಡೋದು ತಪ್ಪ? ನೀವು ನಿರೀಕ್ಷೆ ಮಾಡ್ತಿರೋದು ಹಣನೋ ಆಸ್ತಿನೋ ಅಲ್ಲ. ಹಣ ಆಸ್ತಿ ಡಿಮಾಂಡ್ ಮಾಡಿದ್ರೆ ಕೊಡ್ತಿದ್ರ? ನಮ್ಮ ಅಂತಸ್ತು ತಕ್ಕ ಹಾಗೆ ಒಂದು ಮದ್ವೆ ಚೌಟ್ರಿ ಬುಕ್ ಮಾಡೋ ಯೋಗ್ಯತೆ ಇಲ್ಲ ನಿಮ್ಗೆ. ಅರ್ಥ ಮಾಡ್ಕೊಳ್ಳಿ. ನೀವ್ ಅರ್ಥ ಮಾಡ್ಕೊಳ್ಳಿ ಅಮ್ಮ. ಮಗ ಅನ್ನೋ ಮಮಕಾರಕ್ಕೆ ಕಟ್ಬಿದ್ದು ಒಬ್ಬ ಕೊಲೆಗಾರನಿಗೆ ಕುಮ್ಮಕ್ ಕೊಡ್ತಾ ಇದ್ದೀರಾ. ನನ್ನ ಮಗ ಕೊಲೆಗಾರ ಅಲ್ಲ. ವಿಷಯದ ಕತ್ತಿ ಏನಾದ್ರೂ ಹಿರಣ್ಮೈಗೆ ತಗಲಿದ್ದಿದ್ರೆ ಅವಳನ್ನ ಕಳ್ಕೋಬೇಕಾಗಿತ್ತು ನಾನು. ನಿಮ್ ಮಗನ್ ಸೂರ್ಯನ್ಗೆ ಶಿಕ್ಷೆ ಆಗ್ಲೇಬೇಕು, ಅದೇ ನ್ಯಾಯ. ಸರಿ, ತಪ್ಪು ಮಾಡಿರೋ ನನ್ನ ಮಗ ಶಿಕ್ಷೆ ಅನುಭವಿಸ್ತಾನೆ. ಆದ್ರೆ ಯಾವ ತಪ್ಪು ಮಾಡದೇ ಇರೋ ಕಾತ್ಯಾಯಿನಿ ಶಿಕ್ಷೆ ಅನುಭವಿಸ್ತಾಳಲ್ಲ, ಅದು ಓಕೆನಾ ನಿಮ್ಗೆ? ಆಂಟಿ ದಯವಿಟ್ಟು ಬೇಡ್ಕೋಬೇಡ ಅವ್ರನ್ನ. ನೀವ್ ಏನೇ ಹೇಳಿದ್ರು ಹಿರಣ್ಮೈ ಸುಳ್ಳು ಸಾಕ್ಷಿ ಹೇಳಕ್ ಬಿಡಲ್ಲ ನಾನು. ಹಾಗಾದ್ರೆ ಈ ಮದ್ವೆ ನಡೆಯೋದಕ್ಕೆ ನಾನು ಬಿಡಲ್ಲ. ನಿಮ್ಗನ್ಸಿದ್ ನೀವು ಮಾಡಿ. ಮದುವೆಗೂ ಮುಂಚೆ ಈ ವಿಷಯ ಗೊತ್ತಾಗಿದ್ದು ಒಳ್ಳೇದೇ ಆಯ್ತು. ಈಗ ಏನ್ ಮಾಡ್ಲಿ ಅಪ್ಪ? ಕೋರ್ಟಲ್ಲಿ ಏನಂತ ಸಾಕ್ಷಿ ಹೇಳಲಿ? ಸುಳ್ಳು ಹೇಳೋರು ಸಿದ್ಧ ಆಗ್ಬೇಕಾಗಿರೋದು. ಸತ್ಯ ಹೇಳು ಅಂತ ಹೇಳ್ತಿದ್ರಲ್ವಾ ಮಾವ? ಹೌದು. ಹಲೋ ಅತ್ತೆ, ಆ ಹಿರಣ್ಮಯಿ ಶಿವು ಹೇಳ್ತಿರೋದೆಲ್ಲ ಏನು? ನಿಮ್ ಮಗನ ಬಚಾವ್ ಮಾಡಿದ್ರೆ ಮಾತ್ರ ನನ್ನನ್ನ ನಿಮ್ಮನೆ ಸೊಸೆ ಮಾಡ್ಕೋತೀರಂತೆ? ಹೌದು. ಹಾಗಾದ್ರೆ ನಿಮ್ ಮಗ ನನ್ನನ್ನ ಇಷ್ಟಪಟ್ಟಿದ್ದು ಸುಳ್ಳ? ಸಮರ್ಥ ನಿನ್ನ ಪ್ರಾಮಾಣಿಕವಾಗಿ ಇಷ್ಟಪಟ್ಟಿದ್ದಾನೆ, ಈಗ್ಲೂ ಪಡ್ತಿದ್ದಾನೆ. ಮತ್ ಯಾಕೆ ನಿಮ್ ಚಿಕ್ಕ ಮಗನ ನಮ್ಮ ಮದ್ವೆ ವಿಷಯದಲ್ಲಿ ಎಳಿತಾ ಇದ್ದೀರಾ? ನಿನಗೂ ನಾಳೆ ಒಂದು ಮದುವೆ ಆಗಿ ಒಂದು ಮಗುವಿನ ತಾಯಿ ಆಗ್ತೀಯಲ್ಲ, ಆಗ ಅರ್ಥ ಆಗತ್ತೆ ಇವತ್ತು ನಾನು ಯಾಕೆ ಈ ಕಂಡೀಷನ್ ಹಾಕಿದ್ದೀನಿ ಅಂತ. ಆದ್ರೆ ಅಪ್ಪ ಈ ಕಂಡೀಷನ್ಗೆ ಒಪ್ತಿಲ್ಲ ಅತ್ತೆ. ಅತ್ತೆ ಅನ್ಬೇಡಮ್ಮ. ಆ ಹಕ್ಕಿರೋದು ನನ್ನ ಮಕ್ಳಿಗೆ ಹೆಂಡತಿ ಆಗೋರ್ಗೆ ಮಾತ್ರ. ನಾನು ನಿಮ್ ದೊಡ್ಡ ಮಗನ್ ಹೆಂಡತಿ ಆಗೋಳು? ಆಗೋಳಿದ್ದೆ ಅಂದ್ರೆ ಈಗ ಯಾವ ಕ್ಷಣ ಹಿರಣ್ಮಯಿ ನಾನು ಹಾಕಿದ ಕಂಡೀಷನ್ನ ಮನೆ ಮಂದಿಗೆಲ್ಲ ಹೇಳಿದ್ಲೋ, ಯಾವ ಕ್ಷಣ ನಿಮ್ಮಪ್ಪ ಅವಳ ಪರ ನಿಂತ್ರೋ, ಅದೇ ಕ್ಷಣ ನೀ ನನ್ನನ್ನ ಅತ್ತೆ ಅನ್ನೋ ಹಕ್ಕನ್ನ ಕಳ್ಕೊಂಡ್ಬಿಟ್ಟೆ. ನಿಮ್ ಸಂಬಂಧನ ಬೆಳೆಸ್ಬೇಕು ಅನ್ಕೊಂಡಿದ್ದೆ ಸೂರ್ಯನ್ಗೋಸ್ಕರ. ಈಗ ಅವನ ವಿರುದ್ಧನೇ ನಿಮ್ ಕುಟುಂಬದವ್ರು ನಿಲ್ತಾರೆ ಅಂದ್ರೆ ನಾನು ಯಾಕೆ ನಿನ್ನನ್ನ ಸೊಸೆ ಮಾಡ್ಕೊಳ್ಳಿ? ಈ ಮದ್ವೆ ನಡೆಯಲ್ಲ. ನಿಮ್ಮ ಅಪ್ಪನ ರೇಂಜ್ಗೆ ಯಾರೋ ಒಬ್ಬ ನಾದಸುರ ನೋಡ್ಸೋನ್ ಸಿಗ್ತಾನೆ, ಅವನ್ನೇ ಕಟ್ಕೊ. ನಮ್ಮನ್ನೇ ಶ್ರೀಮಂತಿಗೆನ ಕಳ್ಕೊಂಡ್ಬಿಟ್ನಲ್ಲ ಅಂತ ನರಳ್ಬೇಡ. ನಿನ್ ಗಂಡ ತರೋ ಕುಡಿಗಾಸನ ಎಣಿಸ್ತಾ ಜೀವನ ಪರ್ಯಂತ ಬಜೆಟ್ ಹಾಕೊಂಡು ಕಾಲ ಕಳಿ. ಅತ್ತೆ ದಯವಿಟ್ಟು ನನ್ನ ಮತ್ತೆ ಈ ನರ್ಕಕ್ಕೆ ತಳ್ಬೇಡಿ. ನನಗೆ ಒಂದೇ ಒಂದು ಚಾನ್ಸ್ ಕೊಡಿ. ಅಪ್ಪನ ಹತ್ರ ನಾನು ಮಾತಾಡ್ತೀನಿ. 5 ನಿಮಿಷ ಕಾಯ್ತೀನಿ ಅಷ್ಟೇ.
ಸಾಕ್ಷಿ ಹೇಳಲಿಲ್ಲ ಅಂದ್ರೆ ಕಾತ್ಯಾಯನಿ ಮದುವೆ ನಿಂತೆ ಹೋಗುತ್ತಲ್ರಿ. 100 ಸುಳ್ಳು ಹೇಳಿ ಒಂದ್ ಮದ್ವೆ ಮಾಡು ಅಂತಾರಪ್ಪ, ಆದ್ರೆ ಗಾಯತ್ರಿ ಆಂಟಿ ನಿರೀಕ್ಷೆ ಮಾಡ್ತಿರೋದು ಒಂದೇ ಒಂದ್ ಸುಳ್ಳು. ಆದ್ರೆ ಸುಳ್ಳಿನ ಮೇಲೆ ಹುಟ್ಕೊಂಡಿರೋ ಸಂಬಂಧಕ್ಕೆ ಹೆಚ್ಚು ಆಯುಷ್ಯ ಇಲ್ಲಮ್ಮ. ಈ ಮದ್ವೆ ನಿಂತೋದ್ರೆ ನನ್ನ ಆಯುಷ್ಯ ಏನು ವೃದ್ಧಿ ಆಗ್ಬಿಡಲ್ಲ. ಈ ಮದ್ವೆಯಿಂದ ಒಬ್ಬ ಅಪರಾಧಿ ಶಿಕ್ಷೆಯಿಂದ ಪಾರಾಗ್ತೇನೆ ಅನ್ನೋದಾದ್ರೆ ಈ ಮದ್ವೆಗೆ ನಾನು ಒಪ್ಪಿಗೆ ಇಲ್ಲ. ಇನ್ಯಾವ್ದೋ ಅಪರಾಧಿಗೆ ಶಿಕ್ಷೆ ಕೊಡ್ಸಕ್ ಹೋಗಿ ನಿಮ್ ಹೆತ್ತ ಮಗಳಿಗೆ ಶಿಕ್ಷೆ ಕೊಡ್ಬೇಡಿ. ಇನ್ನು ನನ್ ಸತ್ ಹುಟ್ಟಿದ್ರು ಇಂಥ ಒಳ್ಳೆ ಸಂಬಂಧ ಸಿಗಲ್ಲ. ಈ ಮದ್ವೆಯಿಂದ ನಿನಗೆ ಸುಖ ಇಲ್ಲಮ್ಮ. ನಿನ್ನನ್ನ ಮದುವೆ ಮಾಡ್ಕೋಬೇಕು ಅನ್ನೋದಾದ್ರೆ ಮಗನ್ನ ಬಿಡಿಸ್ಕೊಡ್ಬೇಕು ಅಂತ ಷರತ್ ಹಾಕೋರು ನಾಳೆ ನಿನ್ನನ್ನ ನ್ಯಾಯವಾಗಿ ನಡೆಸ್ಕೋತಾರೆ ಅನ್ನೋದಕ್ಕೆ ಏನ್ ಖಾತ್ರಿ? ಮನಸ್ಸು ಗಟ್ಟಿ ಮಾಡ್ಕೊಂಡು ಈ ಸಮರ್ಥನ ಮಾಡ್ತು ಬಿಡು. ಅವತ್ತು ಶಿವನ ದೂರ ಮಾಡಿದ್ರಿ, ಇವತ್ತು ಸಮರ್ಥವನ್ನ ಮರ್ಯಾದಕ್ಕೆ ಹೇಳ್ತಾ ಇದ್ದೀರಾ. ಇದು ನಿಮ್ ಕಡೆ ನಿರ್ಧಾರನಾ? ಹೌದು. ನೀನು ಜೀವನ ಪರ್ಯಂತ ಮದುವೆ ಇಲ್ಲದೆ ಉಳಿದ್ರೂ ಪರವಾಗಿಲ್ಲ, ನಮಗೆ ಈ ಸಂಬಂಧ ಬೇಡ. ಇದರಿಂದ ನನ್ನ ರಂಗು ಸ್ನೇಹ ಹಾಳಾದ್ರೂ ಪರವಾಗಿಲ್ಲ. ಈ ಮದುವೆಯಿಂದ ಒಬ್ಬ ಅಪರಾಧಿ ಶಿಕ್ಷೆಯಿಂದ ಪಾರಾಗ್ತೇನೆ ಅನ್ನೋದಾದ್ರೆ ಈ ಮದುವೆಗೆ ನಾನು ಒಪ್ಪಿಗೆ ಇಲ್ಲ. ನೀನು ಜೀವನ ಪರ್ಯಂತ ಮದುವೆ ಇಲ್ಲದೆ ಉಳಿದ್ರೂ ಪರವಾಗಿಲ್ಲ, ನಮಗೆ ಈ ಸಂಬಂಧ ಬೇಡ. ನಿಮ್ಮ ಅಪ್ಪನ ರೇಂಜ್ಗೆ ಯಾರೋ ಒಬ್ಬ ನಾದಸ್ವರ ನುಡ್ಸೋನ್ ಸಿಗ್ತಾನೆ, ಅವನ್ನೇ ಕಟ್ಕೊ. ನಮ್ಮನೆ ಶ್ರೀಮಂತಿಗೆನ ಕಳ್ಕೊಂಡ್ಬಿಟ್ನಲ್ಲ ಅಂತ ನರಳ್ಬೇಡ. ಕಾತ್ಯಾನಿ ಅಲ್ಲ ನಾನು. ಏನ್ ಯೋಚನೆ ಮಾಡ್ತಿದ್ದೆ? ನನ್ ಮೇಲೆ ಬೇಸರನಾ? ಯಾಕೆ? ನೆನ್ನೆ ಮೊನ್ನೆ ಹುಟ್ಕೊಂಡಿರೋ ಕಾತ್ಯಾಯನಿ ಸಮರ್ಥ ಪ್ರೀತಿಗೆ ನಿಶ್ಚಿತಾರ್ಥನೂ ಆಗೋಯ್ತು, ಆದ್ರೆ ನಮ್ದಿನ್ನು ಅಲ್ಲೇ ನಿಂತ್ಕೊಂಡಿದೆ ಅಂತನಾ? ಛೇ, ಖಂಡಿತವಾಗ್ಲೂ ಇಲ್ಲ. ಆ ಬೇಸರ ಏನಾದ್ರೂ ಇದ್ರೆ ನಿಮ್ಗಿರ್ಬೇಕು. ಯಾಕೆ ಅಂದ್ರೆ ಅವರಿಬ್ರು ನಿಶ್ಚಿತಾರ್ಥ ಜೊತೆಗೆ ನಮ್ಮಿಬ್ರು ನಿಶ್ಚಿತಾರ್ಥನ ಗೊತ್ತು ಮಾಡಿದ್ರು ಅಪ್ಪಾಜಿ. ನನ್ನಿಂದಾಗಿ ನಮ್ಮಿಬ್ರು ನಿಶ್ಚಿತಾರ್ಥ ನಿಂತೋಯ್ತು. ಮದುವೆ ಅಂತೂ ನಿಲ್ಲ ತಾನೇ? ಅಷ್ಟು ಮಟ್ಟಕ್ಕೆ ತಲೆ ಕೆಟ್ಟಿಲ್ಲ ನನ್ಗಿನ್ನು. ಅಷ್ಟು ಸಾಕು ಈ ಬಡಪಾಯಿ ಪ್ರೇಮಿಗೆ. ಹಿರಣ್ಮಯಿ, ಒಂದ್ ವಿಷಯ ಗೊತ್ತಾ? ಗೊತ್ತಿಲ್ಲ. ಗೊತ್ತು ಮಾಡಿಸ್ತೀನಿ ಕೇಳು. ಹೇಳಿ. ಇವತ್ತು ಅವರಿಬ್ಬರು ನಿಶ್ಚಿತಾರ್ಥ ನಡಿಬೇಕಾದ್ರೆ ಎಲ್ರು ಎಷ್ಟು ಸಂತೋಷವಾಗಿದ್ರು. ಒಳ್ಳೆ ಸಂಬಂಧ, ಇಬ್ಬರದು ಅಪರೂಪದ ಜೋಡಿ ಅಂತ. ಆದ್ರೆ ನನಗೆ ಯಾಕೋ ಹಾಗೆ ಅನಿಸ್ಲಿಲ್ಲ. ಯಾಕೆ? ಯಾಕಂದ್ರೆ ಅದು ಕಾತ್ಯಾಯನಿ ದುರಾಸೆಗೂ ಸಮರ್ಥನ ಶ್ರೀಮಂತಿಕೆಗೂ ನಡೆದ ನಿಶ್ಚಿತಾರ್ಥ ಅನಿಸ್ತು. ಆದ್ರೆ ನಮ್ದು ಹಾಗಲ್ಲ ನೋಡು, ನಮ್ದು ಜನ್ಮ ಜನ್ಮಾಂತರದ ಪ್ರೀತಿ. ಹಿರಣ್ಮಯಿ ಅನ್ನೋ ನಿಜವಾದ ಪ್ರೀತಿಗೂ ಶಿವು ಅನ್ನೋ ನಿಜವಾದ ಪ್ರೇಮಿಗೂ ನಡೆಯೋ ನಿಶ್ಚಿತಾರ್ಥ. ನಮ್ದೇ ನಿಶ್ಚಿತಾರ್ಥ ಆಗುತ್ತೆ. ನೇರವಾಗಿ ಮದ್ವೆನೇ ಮಾಡ್ಬಿಡಿ ಅಂತ ಅಪ್ಪನ ಹತ್ರ ಹೇಳಿದಿನಲ್ಲ. ನಿಮ್ಮಪ್ಪ ನೇರವಾಗಿ ಮದ್ವೆನೇ ಮಾಡ್ಲಿ, ನಿಶ್ಚಿತಾರ್ಥ ನಾವಿಬ್ಬರು ಮಾಡ್ಕೊಳ್ಳೋಣ. ಯಾವಾಗ? ಈಗ್ಲೇ, ಇಲ್ಲೇ. ಫಾರಿನ್ ಕಡೆ ಎಲ್ಲ ತುಟಿಗೆ ತುಟಿ ಚುಮ್ಸಿ ನಿಶ್ಚಿತಾರ್ಥ ಮಾಡ್ಕೋತಾರೆ. ನೀನು ಒಪ್ಪೋದಾದ್ರೆ? ಆದ್ರೆ ನಾವು ಇಂಡಿಯಾದಲ್ಲಿರೋರು. ಇಂಡಿಯನ್ ಸ್ಟೈಲು ರೆಡಿ ಇದೆ. ಅಪ್ಪ ನಮ್ ನಿಶ್ಚಿತಾರ್ಥಕ್ಕೆ ಅಂತ ತಂದ ಉಂಗ್ರಗಳು.
ಇದು ಹಿರಿಯರ್ ಮಾಡ್ಬೇಕಾಗಿರೋ ಕೆಲಸ. ನಾವೇ ಮಾಡ್ಕೊಂಡ್ರೆ ತಪ್ಪಾಗುತ್ತೆ. ಯಾವ ಕಾಲದಲ್ಲಿ ಇದೆಯಾ ನೀನು? ನಾವಿಬ್ರು ಮನಸ್ಸಿಂದ ಗಂಡ ಹೆಂಡತಿ ಅಂತ ಒಪ್ಕೊಂಡಾಗಿದೆ. ಈ ಉಂಗ್ರ ಏನಿದ್ರು ನನ್ ಖುಷಿಗೆ. ಈಗೆಲ್ಲ ಮಕ್ಕಳು ಮಾಡ್ಕೊಂಡೇ ತಾಳಿ ಕಟ್ಟೋದು. ಬೇರೆಯವ್ರ ವಿಷಯ ನನಗ್ ಬೇಡ, ಆದ್ರೆ ನಾನಾಗಲ್ಲ. ಈಗೇನಾಗ್ಬೇಕು? ಹೇಳ ಹೇಳು. ಹೇಳೇ ಬಿಡ್ಲಾ? ಅದನ್ನೇ ತಾನೇ ಯಾವಾಗಿಂದ ಬಡ್ಕೊಳ್ತಾ ಇರೋದು. ನನಗ್ ತುಂಬಾ ನಿದ್ದೆ ಬರ್ತಿದೆ, ನಾನಾಗ್ ಮಲ್ಕೊಂತೀನಿ. ಮಗ ಇಷ್ಟಪಟ್ಟಿದ್ದು ಹುಡುಗಿ ಜೊತೆ ನಿಶ್ಚಿತಾರ್ಥ ಮಾಡಿದೆ ಅಂತ ಸ್ವೀಟ್ ಕೊಟ್ಟು ಹೋಗಿ ಬಂದ್ಯಾ? ನೀವುಗಳೇ ತಿಂದು ಹ್ಯಾಪಿಯಾಗಿ ಪಾರ್ಟಿ ಮಾಡ್ಕೊಂಡಿರಿ, ನಾನು ಇಲ್ಲೇ ಮುದ್ದೆ ಮುರಿತಿರ್ತೀನಿ. ಸಮರ್ಥ ಈ ಮದುವೆ ಮಾಡ್ಕೊಳ್ತಿರೋದೆ ನಿನಗೋಸ್ಕರ ಕಣೋ. ನನಗೋಸ್ಕರ ಅಂತ ಅವ್ನು 3 ಜನ ಮಕ್ಕಳು ಮಾಡ್ಕೋತಾನೆ. ನೀನು ತೊಟ್ಲು ತಗೋ, ನಾನು ಇಲ್ಲಿ ಸಿಗಣೆ ಹೊಡಿತೀನಿ. ನಿನ್ನನ್ನು ಹೊರಗಡೆ ತರಬೇಕು ಅಂತಾನೆ ನಮ್ಮ ಅಂತಸ್ತಿಗೆ ಯಾವ ಆ್ಯಂಗಲಿಂದನೂ ಸಮ ಇಲ್ಲದೆ ಇರೋ ವರದರಾಜ್ ಅವ್ರ ಕುಟುಂಬದ ಜೊತೆ ಸಂಬಂಧ ಬೆಳೆಸ್ತಾ ಇರೋದು. ನಾನು ಹೊರಗೆ ಬರ್ತೀನಿ ಅಂತ ನನಗನ್ನಿಸ್ತಿಲ್ಲ. ಆ ಹಿರಣ್ಮಯಿ ಆ ಹಿರಣ್ಮಯಿನೇ ನಿನ್ನ ಪರವಾಗಿ ಸಾಕ್ಷಿ ಹೇಳಿದ್ರೆ ಹೇಳಕ್ ಒಪ್ಬೇಕಲ್ಲ. ಒಪ್ಸಿದ್ದೀನಿ ಒಂದು ಹಂತಕ್ಕೆ. ನಿಮ್ಮ ಅಣ್ಣನ ಮದುವೆನಲ್ಲಿ ನೀನಿರ್ತೀಯ. ಅದು ಹಿರಣ್ಮಯಿ ಕೊಲೆ ಪ್ರಯತ್ನ ಆರೋಪದಿಂದ ಮುಕ್ತನಾಗಿ. ನಿಜವಾಗ್ಲೂ ನಾನು ನಂಬೋ ಆ ಮೂಕಾಂಬಿಕೆ ಮೇಲಾಣೆ. ಆದರೆ ಹೊರಗೆ ಬಂದಮೇಲೆ ನೀನು ಒಳ್ಳೆಯವನಾಗಿ ಬದುಕಬೇಕು. ಯಾವುದೇ ಕಾರಣಕ್ಕೂ ನಿನ್ನಿಂದ ಯಾವ ಮಿಸ್ಟೇಕು ಆಗಬಾರ್ದು. ಅದರಲ್ಲೂ ಆ ಹಿರಣ್ಮಯಿ ತಂಟೆಗಂತೂ ಹೋಗಲೇಬಾರ್ದು ನೀನು. ಹಾಗಂತ ಪ್ರಾಮಿಸ್ ಮಾಡು. ಪ್ರಾಮಿಸ್ ಅಮ್ಮ.